ಗುಣಗುಟ್ಟುತ್ತಾ ಅಂತ, ಶಿಷ್ಯರ ಮೇಲೆ ಗುಣಗುಡ್ತಾ. ಈಗ ನಾವು ಗುಣಗುಡ್ತಿದೀವಲ್ಲ ಎಷ್ಟೋ ವಿಷಯಗಳಲ್ಲಿ. ಗುಣಗುಟ್ಟೋದು ಅಂದ್ರೆ ಏನು? ಅದಿಲ್ಲ ಇದಿಲ್ಲ ಅನ್ನೋದು ಮಾತ್ರ ಅಲ್ಲ, ಅವನು ಸರಿ ಇಲ್ಲ ಇವನು ಸರಿ ಇಲ್ಲ ಅನ್ನೋದು ಗುಣಗುಟ್ಟದೆ. ಕರೆಕ್ಟಾ? ನಾನು ಪೋಸ್ಟ್ ಹಾಕಿದ್ದೆ, ಅವ್ನು ಸರಿ ಇಲ್ಲ ಇವನು ಸರಿ ಇಲ್ಲ ಅಂತಾಗಿಂತ ನಾವು ಎಷ್ಟು ಮಟ್ಟಿಗೆ ಸರಿ ಇದೀವಿ ಅಂತ ನಮ್ಮನ್ನು ನಾವು ಪ್ರಶ್ನೆ ಕೇಳ್ಕೋಬೇಕು ಅನ್ಸಲ್ಲ ಅಂತ. ಒಬ್ಬ ವ್ಯಭಿಚಾರ ಮಾಡ್ತಾನೆ ಪಾಪ, ಸರಿನಾ? ಇನ್ನೊಬ್ಬ ಕಳ್ತನ ಮಾಡ್ತಾನೆ ಪಾಪ, ಇನ್ನೊಬ್ಬ ಸುಳ್ಳು ಹೇಳ್ತಾನೆ ಪಾಪ, ಇನ್ನೊಬ್ಬ ಕೊಲೆ ಮಾಡ್ತಾನೆ ಪಾಪ. ಯೆಹೋವನ ಭಯವು ಪಾಪದ್ವೇಷನೂ ಉಂಟು ಮಾಡ್ತದೆ. ಕರೆಕ್ಟಾ? ಜ್ಞಾನೋಕ್ತಿ 8:13 ಏನಂತೆ? ನೆಕ್ಸ್ಟ್ ಏನ್ ಬರೀತಾನೆ? ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ, ಇದನ್ನು ದೇವ್ರು ಅಸಹ್ಯ ಮಾಡ್ತಾರೆ ಅಂತಿದೆ. ಕರೆಕ್ಟಾ? ಕರೆಕ್ಟಾ? ಸರಿನಾ ತಪ್ಪ? ನಮ್ಗೇನು ಗೊತ್ತಾ? ಪಾಪ ಅಂದ್ರೆ ವ್ಯಭಿಚಾರ, ಪಾಪ ಅಂದ್ರೆ ಕಳ್ತನ, ಪಾಪ ಅಂದ್ರೆ ಬೀಡಿ ಸಿಗರೇಟು, ಪಾಪ ಅಂದ್ರೆ ಎಣ್ಣೆ ಹೊಡೆಯೋದು. ಕುಟಿಲ ಭಾಷಣ ಪಾಪ ಅಂತೆ ಬೈಬಲ್ ಹೇಳ್ತದಲ್ಲ. ಏನ್ ಹೇಳ್ಕೊಟ್ಟೆ ಕುಟಿಲ ಭಾಷಣ ಅಂದ್ರೆ? ಹಿಂದೆ ಹೋಗಿ ಮಾತಾಡೋದು. ಇದು ಯಾವ ಲಿಸ್ಟ್ಗೆ ಹಾಕೊಳ್ಳೋದಾಗಾದ್ರೆ? ಹಾ, ಅಹಂಭಾವ, ಒಳಗೆ ಕುತ್ಕೊಬಿಟ್ಟು ನಾನು ಹಂಗೆ ಹಿಂಗೆ. ಚಿಕ್ಕ ಕಾಲರ್ ಇದ್ರು ಈ ಫುಲ್ ಇನ್ನು ಎತ್ಕೊಂಡ್ ಮೇಲೆ ಇನ್ನು ತಲೆಲ್ಲ ಮುಚ್ಕೊಳ್ಳೋದು ಕಾಲರಲ್ಲೇ, ಟೊಪ್ಪಿ ತರ. ಲಾಸ್ಟ್ ಮಂತ್ ಹೇಳಿದೆ, ಜ್ಞಾಪಕ ಇದೆಯಾ? 2000 ವರ್ಷಗಳಿಂದನೂ ಸಭೆ ಇದೆ. ಈ ಸ್ವಾಮಿ ಬರೋಣ ಲೇಟ್ ಆಗಿ ನಾವು ಏನಾರ ಬೇಗ ಸತ್ತೋಗ್ಬಿಟ್ರೆ ನಮ್ಮ ನಂತರನೂ ಸಭೆ ಇರ್ತದೆ. ಅರ್ಥ ಆಗ್ತಿದ್ಯಾ? ಅದೆಲ್ಲ ಇರಬಾರ್ದು. ಇದನ್ನೇ ಹೇಳ್ತಿರೋದು ಗುಣಗುಟ್ಟೋದು ಅಂತ. ಸೊ ಗುಣಗುಟ್ಟೋದು ಸಹ ಪಾಪನೇ ಬೈಬಲ್ ಹೇಳುವಂಥದ್ದು.